ನಮಸ್ತೆ, MS ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವತ್ತು ಹೋಟೆಲ್ ಸ್ಟೈಲಲ್ಲಿ ಹಾಂಬೂರ್ ಹಾಟ್ ದಮ್ ಬಿರಿಯಾನಿನ ಹೇಗೆ ಮಾಡೋದು, ಮನೆಯಲ್ಲೇ ಇರುವಂತಹ ಸಿಂಪಲ್ ಐಟಮ್ನ ಬಳಸ್ಕೊಂಡು ಹೇಗೆ ಟೇಸ್ಟಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗಾದರೆ ಇದಕ್ಕೆ ಏನೇನು ಬೇಕಂದರೆ, 3/4 kg ಸೋನಾ ಮಸೂರಿ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಳ್ಳಿದ್ದೀನಿ. ನೀವಿಲ್ಲಿ ಬೇಕಾದ್ರೆ ಬಾಸ್ಮತಿ ರೈಸ್ ಕೂಡ ಬಳಸ್ಕೊಳ್ಬೋದು. ಒಂದು 150 ಗ್ರಾಮ್ ಅಡುಗೆ ಎಣ್ಣೆ, ಒಂದು 3 ರಿಂದ 4 ಈರುಳ್ಳಿನ ಸಣ್ಣದಲ್ಲಿ ಕಟ್ ಮಾಡಿಟ್ಕೊಳ್ಳಿ, ಒಂದು 3 ರಿಂದ 4 ಟೊಮೆಟೊ, 1 ಕಪ್ಪು ಕೊತ್ತಂಬರಿ ಸೊಪ್ಪು, 1 ಕಪ್ಪು ಪುದೀನ, ಒಂದು 150 ಗ್ರಾಮು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಎರಡನ್ನೂ ಸಮ ಪ್ರಮಾಣದಲ್ಲೇ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. 2 ಸ್ಪೂನು ಅಚ್ಚ ಖಾರದ ಪುಡಿ ನಾನು ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 8 ಹಸಿಮೆಣಸಿನ್ಕಾಯಿ, 3/4 kg ಚಿಕನ್ನು, 1/4 ಲೀಟ್ರ್ ಮೊಸರು. ಇನ್ನು ಮಸಾಲೆ ಐಟಮು ಚಕ್ಕೆ, ಕಲ್ಲುವು, ಕಸೂರಿ ಮೇಥಿ, ಒಂದು 10 ಏಲಕ್ಕಿ ಕಾಯಿ, ಅನಾನಸು ಮತ್ತು ಮರಾಠಿ ಮೊಗ್ಗನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಜಾಸ್ತಿ ಸ್ಪೈಸಸ್ ಆದ್ರೂ ಜಾಸ್ತಿ ಮಸಾಲೆ ಇವಾಗೊಂದು ನಾವು ಕಡಾಯಿನ ತಗೊಂಡು ಕಡಾಯಿ ಬಿಸಿ ಆಗ್ತಿದ್ದಂಗೆ 150 ಗ್ರಾಮು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಜಾಸ್ತಿ ಬಿಸಿ ಆಗೋದು ಬೇಡ, ಎಣ್ಣೆ ಜಾಸ್ತಿ ಬಿಸಿ ಆದರೆ ಮಸಾಲೆ ಐಟಮ್ಗಳು ಸೀದೋಗುತ್ತೆ, ಆವಾಗ ಬಿರಿಯಾನಿ ನಿಮಗೆ ಅಷ್ಟು ಟೇಸ್ಟ್ ಬರಲ್ಲ. ಸ್ವಲ್ಪ ಕಾದಿದ ತಕ್ಷಣವೇ ನೀವು ಇರುವಂತಹ ಎಲ್ಲ ಮಸಾಲೆ ಪದಾರ್ಥನ ಒಟ್ಟಿಗೆ ಆ್ಯಡ್ ಮಾಡಿ ನೀಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಮಸಾಲೆ ನೀಟಾಗಿ ಫ್ಲೇವರ್ ಬರುತ್ತೆ. ನೋಡಿ, ಗಮ್ ಅಂತಿರುತ್ತೆ. ಈಗ ಹಚ್ಚಿರೋಂಥ ಸಣ್ಣಗೆ ಹಚ್ಚಿರೋ ಈರುಳ್ಳಿನ ನಾವು ನೀಟಾಗಿ ಕಟ್ ಮಾಡಿಟ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಬ್ರೌನ್ ಕಲರ್ ಬಂದರೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ. ಆವಾಗ ನೀಟಾಗಿ ಬ್ರೌನ್ ಕಲರ್ ಬಂದಿದೆ ನೋಡಿ, ಈ ಕಲರ್ ಬಂದರೆ ಸಾಕು ನಮಗೆ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸಹ ಮನೆಯಲ್ಲೇ ಮಾಡಿಕೊಂಡ್ರೆ ನಿಮಗೆ ಉತ್ತಮ, ಯಾಕಂದರೆ ಮನೇಲಿ ಮಕ್ಕಳೆಲ್ಲ ತಿಂತಾರಲ್ಲ ಅದಕ್ಕೆ. ಈಗ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಖಾರದ ಪುಡಿನ ಕಾದ ಎಣ್ಣೆಗೆ ಹಾಕಿದ್ರೆ ಕಲರ್ ಚೆನ್ನಾಗಿ ಬಿಡುತ್ತೆ, ಹಂಗಾಗಿ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಖಾರದ ಪುಡಿ ಎಣ್ಣೆಲಿ ಹಾಕಿದ್ರೆ ನೋಡಿ ಕಲರ್ ನೋಡಿ, ಯಾವುದೇ ಫುಡ್ ಕಲರ್ ಬೇಕಾಗಿಲ್ಲ. ಇವಾಗ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಅದನ್ನು ಸಹ ನೀಟಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಚ್ಚಿದ ಟೊಮೆಟೊ, ಅರಿಶಿನ, ಒಂದು ರುಚಿಗೆ ತಕ್ಕಷ್ಟು ಟೊಮೆಟೊ ಬೇಯೋಕ್ಕೆ ಉಪ್ಪನ್ನ ನಾನು ಇವಾಗೆ ಆ್ಯಡ್ ಮಾಡ್ಕೊಳ್ತೀನಿ. ಆಮೇಲೆ ನೋಡ್ಕೊಳ್ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ತೊಳೆದಿರೋ ಚಿಕನ್ನು ಸಹ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಎಣ್ಣೆ ಬಿಡೋವರೆಗೂ ನೀಟಾಗಿ ಅದನ್ನು ಮಸಾಲೆನೇ ಫ್ರೈ ಮಾಡ್ತೀನಿ. ಈಗ ಉರಿ ಕಮ್ಮಿ ಇಟ್ಕೊಂಡು ಮೊಸರನ್ನ ಹಾಕಬೇಕಾಗತ್ತೆ, ಯಾಕಂದರೆ ಮೊಸರು ಒಡೆಯೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಲೋ ಫ್ಲೇಮಿಂದ ಹಾಕಿದ್ರೆ ನಿಮಗೆ ಮೊಸರು ನೀಟಾಗಿ ಇರುತ್ತೆ. ಮೊಸರು ಹಾಕೋದ್ರಿಂದ ಚಿಕನ್ ಕೂಡ ಸಾಫ್ಟ್ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಕೊಟ್ಮೇಲೆ ಒಂದು ಬೇರೆ ಪಾತ್ರೆಯಲ್ಲಿ ಚೆನ್ನಾಗಿ ನೀರನ್ನ ಕಾಯಿಸಿಟ್ಕೊಂಡು ನಾನು ಇದಕ್ಕೆ ಕೇಸರಿ ಕಲರ್ ದಳನ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತಿಲ್ಲ. ತೊಳೆದಿರೋಂಥ ಅಕ್ಕಿ ಹಾಕ್ಕೊಂಡು ಒಂದು 10 ನಿಮಿಷ ನೀಟಾಗಿ ಬಾಯ್ಲ್ ಮಾಡಿಕೊಂಡ್ರೆ ನೀಟಾಗಿ ಸೋಸಿಟ್ಕೊಂಡು ಚಿಕನ್ ಈ ಕಡೆ ರೆಡಿ ಆಗಿರುತ್ತಲ್ಲ, ಆ ಚಿಕನ್ಗೆ ಆಗಿರೋಂಥ ಅನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಒಂದು ವೆಯ್ಟ್ ಇಟ್ಟು ಲೋ ಫ್ಲೇಮಲ್ಲೇ ನೀವು ಒಂದು 15 ನಿಮಿಷ ಹಂಗೆ ಇಟ್ಟರೆ ನಿಮಗೆ ನೋಡಿ ತೆಗೆದು ನೋಡ್ತಿದ್ರೆ ಎಷ್ಟು ಉದ್ರುದ್ರಾಗಿರುತ್ತೆ ಅಂದರೆ ಆ ಬಿರಿಯಾನಿ ನಿಮಗೆ ನೋಡ್ತಿದ್ದಾಗೇ ತಿನ್ನಬೇಕು ಅನಿಸುತ್ತೆ. ಯಾವತ್ತೂ ಬಿರಿಯಾನಿ ನಮಗೆ ಅಗಳಾಗಿ ಸಿಕ್ಕಿದಾಗೆ ಅದು ಟೇಸ್ಟ್ ಚೆನ್ನಾಗಿ ಅನಿಸೋದು. ಒಂದ್ಸಲಿ ಮನೇಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ